ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ ಪ್ರಿಯರೇ. ಯೆಶಾಯನ ಗ್ರಂಥ 38ನೇ ಅಧ್ಯಾಯದ 5ನೇ ವಾಕ್ಯ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ. ಹೌದು ಪ್ರಿಯರೇ, ಇಷ್ಟರವರೆಗೂ ನೀವು ಮಾಡ್ತಿರುವಂತಹ ಪ್ರತಿಯೊಂದೊಂದು ಪ್ರಾರ್ಥನೆ, ಎಲ್ಲಾ ಪ್ರಾರ್ಥನೆಯನ್ನ ದೇವರು ಕೇಳಿದ್ದಾರೆ. ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಮ್ಮ ದೇವರು ಯಾರಾಗಿದ್ದಾರೆ ಅಂದರೆ ನಮ್ಮ ಮನಸ್ಸಿನ ಆಳದಲ್ಲಿ ಇರುವಂತಹ ಕಾರ್ಯಗಳನ್ನು ಆತನು ತಿಳಿದವನಾಗಿದ್ದಾನೆ. ನಾವು ಪ್ರಾರ್ಥಿಸದೆ ಇರುವಂತಹ ಕಾರ್ಯಗಳಿಗೂ ಕೂಡ ಉತ್ತರವನ್ನ ಕೊಡುವಾತನಾಗಿದ್ದಾನೆ ಮತ್ತು ಪ್ರಾರ್ಥನೆ ಮಾಡುವಂತಹ ಕಾರ್ಯಗಳಿಗೂ ಸಹ ಉತ್ತರವನ್ನ ಕೊಡುವಾತನಾಗಿದ್ದಾನೆ. ಯಾಕೆಂದರೆ ಆತನಿಗೆ ನಮ್ಮ ಅಂತರೇಂದ್ರಿಯಗಳನ್ನ ಕುರಿತು ಚೆನ್ನಾಗಿ ತಿಳಿದಿದೆ ಪ್ರಿಯರೇ. ಆ ದೇವರು ನಿಮಗೆ ಹೇಳ್ತಿದ್ದಾರೆ, ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದೇನೆ. ಆದುದರಿಂದ ನೀವು ಭರವಸೆಯಾಗಿ ಈ ದಿನವನ್ನ ನೀವು ಎದುರಿಸಿರಿ. ದೇವರ ಮೇಲಿನ ನಂಬಿಕೆಯಿಂದ ಈ ದಿನವನ್ನ ನೀವು ನಡೆಸಿರಿ. ನಿಮ್ಮ ಪ್ರಾರ್ಥನೆ ಕೇಳಲ್ಪಟ್ಟಿದೆ. ಆ ಪ್ರಾರ್ಥನೆಗೆ ನಿಮಗೆ ಉತ್ತರ ದೊರಕುತ್ತದೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಈ ದಿನದಲ್ಲಿ ಸ್ವಾಮಿ ನೀನು ಕೊಟ್ಟಂತಹ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ. ಇದುವರೆಗೂ ನಾವು ಮಾಡಿದಂತಹ ಎಲ್ಲಾ ಪ್ರಾರ್ಥನೆಯನ್ನು ನೀವು ಕೇಳಿದ್ದೀರಿ ಅಪ್ಪ. ಅದಕ್ಕಾಗಿ ಸ್ತೋತ್ರ ಮಾಡುತ್ತಾ, ಇದುವರೆಗೂ ನಾವೆಲ್ಲರೂ ಸೇರಿ ಮಾಡಿರುವಂತಹ ಪ್ರತಿಯೊಂದೊಂದು ಪ್ರಾರ್ಥನೆಗಳು ಕರ್ತನೆ, ಮಾಡಿಲ್ಲದೆ ಇರುವಂತಹ ಪ್ರಾರ್ಥನೆಗಳನ್ನು ಕೂಡ, ಮನಸ್ಸಿನ ಆಳದಲ್ಲಿ ಇರುವಂತಹ ಪ್ರಾರ್ಥನೆಯನ್ನ ಕೂಡ ನೀವು ಕೇಳಿದ್ದೀರಿ ಕರ್ತನೆ. ಅದಕ್ಕೆ ತಕ್ಕ ಉತ್ತರವನ್ನ ತಕ್ಕ ಸಮಯದಲ್ಲಿ ಕೊಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೆನ್.